ಫ್ರೆಂಡ್ಸ್, ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು. ಇವತ್ತು ನಾನು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ವಿಚಾರ ಬಗ್ಗೆ ಮಾತನಾಡೋಕ್ಕೆ ಬಂದೆ. ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂತ ಅಂದರೆ ಒಬ್ಬ ಬಹುಭಾಷಾ ಗಾಯಕ, ಭಾರತದ ಒಬ್ಬ ಸುಸಂಸ್ಕೃತ ಗಾಯಕ ಅಂತಲೇ ಕರೀಬೋದು. ಯಾಕಂದರೆ ಅವರಷ್ಟು ಪರಿಶುದ್ಧವಾಗಿ, ಮಧುರವಾಗಿ, ಸುಲಲಿತವಾಗಿ ಆಡುವ ಗಾಯಕ ಮತ್ತೊಬ್ಬರಿಂದ. ಡಾಕ್ಟರ್ ಎಸ್ ಪಿ ಬಿ ಸರ್ ಅವರವರು 1966 ತೆಲುಗು ಚಿತ್ರ ಶ್ರೀ 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 ಮರ್ಯಾದಾ ರಾಮಣ್ಣ ಚಿತ್ರದ ಮೂಲಕ ತಮ್ಮ ಆಡುವ ಜರ್ನಿಯನ್ನು ಅವರು ಪ್ರಾರಂಭವನ್ನು ಮಾಡಿದರು. ಅದೇ ವರ್ಷ 1966 ಕನ್ನಡದಲ್ಲಿ ನಕ್ಕರೆ ಅದೇ ಸ್ವರ್ಗ ಎಂಬ ಚಿತ್ರದಲ್ಲಿ ಕನಸಿದೋ ನನಸಿದೋ ಎಂಬ ಹಾಡು ಆಡುವ ಮೂಲಕ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. 1966ರಿಂದ 2020ರವರೆಗೆ ಸುಮಾರು 54 ವರ್ಷದ ತಮ್ಮ ಗಾಯನ ಜೀವನ ಸಿಂಗಿಂಗ್ ಜರ್ನಿಯಲ್ಲಿ ಅವರು 46,000 ಹಾಡುಗಳನ್ನು ಹಾಡಿದ್ದಾರೆ, 17 ಭಾಷೆಗಳಲ್ಲಿ. ಹಾಗೆ ಅವರು ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಹಾಡಿದ್ದು. ಕನ್ನಡದಲ್ಲಿ ಅವರು ಸುಮಾರು 15,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ತೆಲುಗಿನಲ್ಲಿ 12,000 ಹಾಡುಗಳು ಕೂಡ ಹಾಡಿದ್ದಾರೆ. ಮತ್ತು ಅವರೇ ಎಷ್ಟೋ ಸಲ ತಮ್ಮ ವಿಡಿಯೋಗಳಲ್ಲಿ ಹೇಳಿಕೊಂಡಿದ್ದಾರೆ, ಅವರ ಜೀವನದ ಭಾಷೆ ಕನ್ನಡ, ಉಸಿರಿನ ಭಾಷೆ ಕನ್ನಡ, ತಾವು ಹಾಡುವ ಭಾಷೆ ಕನ್ನಡ. ಯಾಕಂದರೆ ಅವರು ಅತಿ ಹೆಚ್ಚು ಗೌರವವನ್ನು, ಪ್ರೀತಿಯನ್ನು ಕೊಟ್ಟಿದ್ದು ಕನ್ನಡ ಭಾಷೆಗೆ. ಮತ್ತು ಮೊದಲು ಅವರು ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಿದ್ದರು ಕನ್ನಡ ಹಾಡುಗಳಿಗೆ, ನಂತರ ಆಮೇಲೆ ಬೇರೆ ಭಾಷೆಯ ಹಾಡುಗಳಿಗೆ. ಹೀಗೆ ಅವರು ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. ಅದರ ಜೊತೆಗೆ ಇವರು ಕನ್ನಡದಲ್ಲಿ ಡಾಕ್ಟರ್ ಎಸ್ ಪಿ ಬಿ, ಎಸ್ ಜಾನಕಿ ಅಮ್ಮ ಹಾಡುಗಳು, ಡಾಕ್ಟರ್ ಎಸ್ ಪಿ ಬಿ, ಚಿತ್ರಮ್ಮ ಹಾಡುಗಳು ಫೇಮಸ್, ಸೂಪರ್ ಹಿಟ್ ಆದ ಒಂದು ಜೋಡಿ ಅಂತಲೇ ಹೇಳ್ಬೋದು. ಹಾಗೆಯೇ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರು ಒಂದು ಸಾಧನೆಯನ್ನು ಮಾಡಿದ್ದಾರೆ. ಅದೇನೆಂದರೆ ಭಾರತದಲ್ಲಿ ಅವರು ಸುಮಾರು 200 ನಟರಿಗೆ ತಮ್ಮ ಧ್ವನಿಯನ್ನು ನೀಡಿದ್ದಾರೆ ಹಾಡುವ ಮೂಲಕ. ಅಂದರೆ ದೊಡ್ಡ ದೊಡ್ಡ ನಟರಿಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಮತ್ತು ಅಮಿತಾಬ್ ಬಚ್ಚನ್ ಸರ್ ಬಿಟ್ಟರೆ ಭಾರತದ ಎಲ್ಲ ಭಾಷೆಯ ದೊಡ್ಡ ದೊಡ್ಡ ನಟರಿಗೆ ತಮ್ಮ ಧ್ವನಿಯನ್ನು ನೀಡಿದ್ದಾರೆ. ಉದಾಹರಣೆಗೆ ಕನ್ನಡದಲ್ಲಿ ಶಂಕರ್ ನಾಗ್ ಸರ್, ವಿಷ್ಣುವರ್ಧನ್ ಸರ್, ಅಂಬರೀಷ್ ಸರ್, ಅನಂತ್ ನಾಗ್ ಸರ್, ರವಿಚಂದ್ರನ್ ಸರ್, ರಮೇಶ್ ಅರವಿಂದ್, ದರ್ಶನ್, ನೆನಪಿನಲ್ಲಿ ಪ್ರೇಮ್. ಹೀಗೆ ತಮಿಳಿನಲ್ಲಿ MGR, ಶಿವಾಜಿ ಗಣೇಶನ್, ಜಮಿನಿ ಗಣೇಶನ್, ರಜನಿಕಾಂತ್, ಶರತ್ ಕುಮಾರ್, ವಿಜಯಕಾಂತ್. ಹೀಗೆ ತೆಲುಗಿನಲ್ಲಿ NTR, ANR, ಚಿರಂಜೀವಿ, ನಾಗಾರ್ಜುನ, ವಿಕ್ಟರಿ ವೆಂಕಟೇಶ್. ಮತ್ತು ಮಲಯಾಳಂ ಭಾಷೆಯಲ್ಲಿ ಮಮ್ಮೂಟಿ, ಮೋಹನ್ ಲಾಲ್. ಮತ್ತು ಹಿಂದಿ ಭಾಷೆಯಲ್ಲಿ ಸಲ್ಮಾನ್ ಖಾನ್, ಶಾರುಖ್ ಖಾನ್. ಹೀಗೆ ಭಾರತದ ಎಲ್ಲ ದೊಡ್ಡ ದೊಡ್ಡ ನಟರಿಗೆ ತಮ್ಮ ಧ್ವನಿಯನ್ನು ನೀಡುವುದರ ಮೂಲಕ ಹಾಡುಗಳನ್ನು ಹಾಡಿ ದಾಖಲೆಯನ್ನು ಕೂಡ ಅವರು ಮಾಡಿದ್ದಾರೆ. ಹಾಗೆಯೇ ಅವರು ತಮ್ಮ ಕನ್ನಡದ ಮೇಲಿನ ಪ್ರೀತಿಯನ್ನು ಅವರು ಅನೇಕ ಬಾರಿ ಹೇಳ್ಕೊಂಡಿದ್ದಾರೆ. ಮುಂದಿನ ಜನ್ಮ ಅಂತ ಒಂದಿದ್ದರೆ ಕರ್ನಾಟಕದಲ್ಲೇ ನಾನು ಮತ್ತೊಮ್ಮೆ ಹೋಗ್ತೀನಿ ಅಂತ ಅವರು ಅನೇಕ ಬಾರಿ ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ. ಮತ್ತು ಅವರು ಕನ್ನಡ ಭಾಷೆಗೆ ಅತಿ ಹೆಚ್ಚು ಗೌರವವನ್ನು, ಪ್ರೀತಿಯನ್ನು ತಮ್ಮ ಜೀವನದುದ್ದಕ್ಕೂ ತೋರಿಸ್ತಾ ಬಂದಿದ್ದರು. ಮತ್ತು ಇವರು ಮಾಡಿದ ಅಮೋಘ ಸಾಧನೆಗೆ ಆಂಧ್ರ ಪ್ರದೇಶ ಸರ್ಕಾರದ ನಂದಿ ಅವಾರ್ಡ್ 25ಕ್ಕೂ ಹೆಚ್ಚು ಬಾರಿ ಬಂದಿದೆ. ಮತ್ತು ಅತ್ಯುತ್ತಮ ಹಿನ್ನೆಲೆ ಗಾಯನಕ್ಕಾಗಿ 6 ಬಾರಿ ನ್ಯಾಷನಲ್ ಅವಾರ್ಡ್. ಮತ್ತು ಕರ್ನಾಟಕ ಸರ್ಕಾರದ ಅತ್ಯುತ್ತಮ ಹಿನ್ನೆಲೆ ಗಾಯನಕ್ಕಾಗಿ 3 ಬಾರಿ ಅವಾರ್ಡ್ ಕೂಡ ಬಂದಿದೆ. ಹಾಗೆಯೇ ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ, ಕರ್ನಾಟಕ ರಾಜ್ಯೋತ್ಸವ, ಹೀಗೆ ಅನೇಕ ಪ್ರಶಸ್ತಿಗಳು ಕೂಡ ಇವರಿಗೆ ಬಂದಿದೆ. ಡಾಕ್ಟರೇಟ್ ಗೌರವ ಕೂಡ ಬಂದಿದೆ. ಮತ್ತು ಇವರನ್ನು ಗಾನ ಗಂಧರ್ವ, ಗಾಯನ ಚಕ್ರವರ್ತಿ, ಕರ್ನಾಟಕದ ದತ್ತುಪುತ್ರ, ಕರ್ನಾಟಕದ ಮನೆ ಮಗ, ಸಂಗೀತ ಸರಸ್ವತಿಯ ಪುತ್ರ, ಶಾರದೆಯ ವರಪುತ್ರ, ಹೀಗೆ ಅನೇಕ ಹೆಸರುಗಳಿಂದ ಇವರನ್ನು ಕರೀತಾರೆ. ಏನೇ ಆದರೂ ಇವರು ಅಂತಿಮವಾಗಿ ನಮ್ಮ ಕನ್ನಡಿಗರು, ಕರ್ನಾಟಕ ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕಂದರೆ ಸಾವಿರಾರು ಕನ್ನಡ ಗೀತೆಗಳನ್ನು ಹಾಡಿ
ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದ್ದಾರೆ ಅಂತ ಹೇಳ್ತಾ ನನ್ನ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.